ಇಂಗ್ಲಿಷ್ ವ್ಯಾಕರಣದಲ್ಲಿ ಉದ್ಧರಣ ಚಿಹ್ನೆ ಕೊಟೇಶನ್ ಮಾರ್ಕ್ಸ್ ಬಳಸುವ ನಿಯಮಗಳು. ಇಂಗ್ಲಿಷ್ ವ್ಯಾಕರಣದಲ್ಲಿ ಉದ್ಧರಣ ಚಿಹ್ನೆ ಕೊಟೇಶನ್ ಮಾರ್ಕ್ಸ್ ಬಳಸುವ ನಿಯಮಗಳು ಹೇಗೆಲ್ಲ ಬಳಸ್ತಾರೆ, ಎಲ್ಲಿ ಬಳಸ್ತಾರೆ ನೋಡೋಣ. ಉದ್ಧರಣ ಚಿಹ್ನೆ ಅಂದರೆ ಕೊಟೇಶನ್ ಮಾರ್ಕ್ಸ್. ಉದ್ಧರಣ ಚಿಹ್ನೆ ಅಂದರೆ ಕೊಟೇಶನ್ ಮಾರ್ಕ್ಸ್. ಮೊದಲನೇದಾಗಿ ಒಬ್ಬರು ಹೇಳಿದ ಮಾತನ್ನು ನೇರವಾಗಿ ಬರೆಯುವಾಗ ಇಂಗ್ಲೀಷ್ನಲ್ಲಿ ಅದಕ್ಕೆ ಡೈರೆಕ್ಟ್ ಸ್ಪೀಚ್ ಅಂತಾರೆ. ಯಾರಾದರೂ ಆಡಿದ ಮಾತುಗಳನ್ನು ಯಾವುದೇ ಬದಲಾವಣೆ ಇಲ್ಲದೆ ಹಾಗೇ ಬರೆಯುವಾಗ ಆ ಇಡೀ ವಾಕ್ಯವನ್ನು ಕೊಟೇಶನ್ ಮಾರ್ಕ್ಸ್ ಒಳಗೆ ಇಡಬೇಕು. ಯಾರಾದರೂ ಆಡಿದ ಮಾತುಗಳನ್ನು ಯಾವುದೇ ಬದಲಾವಣೆ ಇಲ್ಲದೆ ಹಾಗೇ ಬರೆಯುವಾಗ ಆ ಇಡೀ ವಾಕ್ಯವನ್ನು ಕೊಟೇಶನ್ ಮಾರ್ಕ್ಸ್ ಒಳಗೆ ಇಡಬೇಕು. ಉದಾಹರಣೆಗೆ, ರಾಮು ನಾಳೆ ಬರುತ್ತೇನೆ ಎಂದನು. ರಾಮು ಸೆಡ್ ಐಲ್ ಕಮ್ ಟುಮಾರೋ. ರಾಮು ನಾನು ನಾಳೆ ಬರುತ್ತೇನೆ ಎಂದನು. ರಾಮು ಸೆಡ್ ಐಲ್ ಕಮ್ ಟುಮಾರೋ. ರಾಮು ನಾನು ನಾಳೆ ಬರುತ್ತೇನೆ ಎಂದನು. ರಾಮು ಸೆಡ್ ಐ ವಿಲ್ ಕಮ್ ಟುಮಾರೋ. ಶಿಕ್ಷಕರು ಪುಸ್ತಕವನ್ನು ತೆರೆಯಿರಿ ಎಂದರು. ದ ಟೀಚರ್ ಸೆಡ್ ಓಪನ್ ಯುವರ್ ಬುಕ್. ಶಿಕ್ಷಕರು ಪುಸ್ತಕವನ್ನು ತೆರೆಯಿರಿ ಎಂದರು. ದ ಟೀಚರ್ ಸೆಡ್ ಓಪನ್ ಯುವರ್ ಬುಕ್. ಎರಡನೇದಾಗಿ, ಕಥೆ, ಕವನ ಅಥವಾ ಪುಸ್ತಕಗಳ ಶೀರ್ಷಿಕೆಗಳನ್ನು ಬರೆಯುವಾಗ ಟೈಟಲ್ಸ್. ನಾವು ಬರೆಯುವ ವಾಕ್ಯದ ಮಧ್ಯದಲ್ಲಿ ಯಾವುದಾದರೂ ಪ್ರಸಿದ್ಧ ಕವಿತೆ, ಕಥೆ, ಪುಸ್ತಕ ಅಥವಾ ಲೇಖನದ ಹೆಸರನ್ನು ಉಲ್ಲೇಖಿಸುವಾಗ ಇದನ್ನು ಬಳಸಬೇಕು, ಕೊಟೇಶನ್ ಮಾರ್ಕ್ಸ್ ಬಳಸಬೇಕು. ನಾವು ಬರೆಯುವ ವಾಕ್ಯದ ಮಧ್ಯದಲ್ಲಿ ಯಾವುದಾದರೂ ಪ್ರಸಿದ್ಧ ಕವಿತೆ, ಕಥೆ, ಪುಸ್ತಕ ಅಥವಾ ಲೇಖನದ ಹೆಸರನ್ನು ಉಲ್ಲೇಖಿಸುವಾಗ ಇದನ್ನು ಬಳಸಬೇಕು, ಅಂದರೆ ಕೊಟೇಶನ್ ಮಾರ್ಕ್ಸ್ ಬಳಸಬೇಕು. ಉದಾಹರಣೆಗೆ, ನಾನು ರಾಮಾಯಣ ಮಹಾಕಾವ್ಯವನ್ನು ಓದುತ್ತಿದ್ದೇನೆ. ಐ ಆಮ್ ರೀಡಿಂಗ್ ದಿ ಎಪಿಕ್ ರಾಮಾಯಣ. ನಾನು ರಾಮಾಯಣ ಮಹಾಕಾವ್ಯವನ್ನು ಓದುತ್ತಿದ್ದೇನೆ. ಐ ಆಮ್ ರೀಡಿಂಗ್ ದಿ ಎಪಿಕ್ ರಾಮಾಯಣ. ಕುವೆಂಪು ಅವರು ಬಾರಿಸು ಕನ್ನಡ ಡಿಂಡಿಮವ ಕವನವನ್ನು ಬರೆದಿದ್ದಾರೆ. ಕುವೆಂಪು ರೋಟ್ ದ ಪೋಯಮ್ ಬಾರಿಸು ಕನ್ನಡ ಡಿಂಡಿಮವ. ಕುವೆಂಪು ಅವರು ಬಾರಿಸು ಕನ್ನಡ ಡಿಂಡಿಮವ ಕವನವನ್ನು ಬರೆದಿದ್ದಾರೆ. ಕುವೆಂಪು ರೋಟ್ ದ ಪೋಯಮ್ ಬಾರಿಸು ಕನ್ನಡ ಡಿಂಡಿಮವ. ಮೂರನೇದಾಗಿ, ಒಂದು ಪದಕ್ಕೆ ವಿಶೇಷ ಒತ್ತು ನೀಡುವಾಗ ವಾಕ್ಯದಲ್ಲಿ ಯಾವುದಾದರೂ ಒಂದು ನಿರ್ದಿಷ್ಟ ಪದ ಅಥವಾ ವ್ಯಾಖ್ಯಾನಕ್ಕೆ ವಿಶೇಷ ಅರ್ಥ ನೀಡಲು ಅಥವಾ ಹೈಲೈಟ್ ಮಾಡಲು ಬಳಸುತ್ತೇವೆ. ವಾಕ್ಯದಲ್ಲಿ ಯಾವುದಾದರೂ ಒಂದು ನಿರ್ದಿಷ್ಟ ಪದ ಅಥವಾ ವ್ಯಾಖ್ಯಾನಕ್ಕೆ ವಿಶೇಷ ಅರ್ಥ ನೀಡಲು ಅಥವಾ ಹೈಲೈಟ್ ಮಾಡಲು ಬಳಸುತ್ತೇವೆ. ಉದಾಹರಣೆಗೆ, ಈ ಯಂತ್ರವನ್ನು ರೋಬೋಟ್ ಎಂದು ಕರೆಯುತ್ತಾರೆ. ದಿಸ್ ಮಷೀನ್ ಈಸ್ ಕಾಲ್ಡ್ ಅ ರೋಬೋಟ್. ಈ ಯಂತ್ರವನ್ನು ರೋಬೋಟ್ ಎಂದು ಕರೆಯುತ್ತಾರೆ. ದಿಸ್ ಮಷೀನ್ ಈಸ್ ಕಾಲ್ಡ್ ರೋಬೋಟ್. ನೆನಪಿಡಿ, ಬೇರೆಯವರ ಮಾತನ್ನು ನೇರವಾಗಿ ಹೇಳಲು ಶಿ ಸೆಡ್ ಐ ಲೈಕ್ ಇಂಗ್ಲಿಷ್. ಅವಳು ನನಗೆ ಇಂಗ್ಲಿಷ್ ಇಷ್ಟ ಎಂದಳು. ನೆನಪಿಡಿ, ಬೇರೆಯವರ ಮಾತನ್ನು ನೇರವಾಗಿ ಹೇಳಲು ಶಿ ಸೆಡ್ ಐ ಲೈಕ್ ಇಂಗ್ಲಿಷ್. ಅವಳು ನನಗೆ ಇಂಗ್ಲಿಷ್ ಇಷ್ಟ ಎಂದಳು. ಇದರಲ್ಲಿ ಕೊಟೇಶನ್ ಮಾರ್ಕ್ಸ್ ಬರ್ತದೆ.